ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆಯ ಒಂದು ಕ್ಲಾಸ್ ನಲ್ಲಿ ನಾವು STA ಕ್ವಶನ್ ಪೇಪರ್, ಅದರಲ್ಲೂ ಕಮ್ಯುನಿಕೇಶನ್ ಪೇಪರ್ ಕನ್ನಡದಲ್ಲಿ ಇರ್ತಕ್ಕಂಥ 35 ಟಾಪ್ 35 ಕ್ವಶನ್ಗೆ 35 ಆನ್ಸರ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಆ ಒಂದು ಕ್ಲಾಸ್ ನಲ್ಲಿ ನಮ್ಮೊಂದಿಗೆ ಗೆಸ್ಟ್ ಆಗಿ ಶ್ರೀಧರ್ ಸರ್ ಬಂದಿದ್ರು. ಅದೇ ರೀತಿ ಇವತ್ತಿನ ಸ್ಪೆಷಲ್ ಆಗಿರ್ತಕ್ಕಂಥ ಕ್ಲಾಸ್ ನಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಗಳು ಗೆಸ್ಟ್ ಆಗಿ ನಮ್ಮ ಒಂದು ಕೊಟ್ರೆ ಸರ್ ಬಂದಿರತಕ್ಕಂಥದ್ದು. ಮತ್ತೆ ಅವರನ್ನ ಈ ಒಂದು ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಯು ಸರ್, ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಥ್ಯಾಂಕ್ ಯು ಎಲ್ಲರಿಗೂ, ಎಲ್ಲಾ ರಾಯಲ್ ಎಜುಕೇಶನ್ ಕನ್ನಡ ಸ್ಪರ್ಧಾರ್ಥಿಗಳಿಗೆ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಸರ್, ಇವತ್ತಿನ ಸ್ಪೆಷಲ್ ಆಗಿರ್ತಕ್ಕಂಥ ಭಾರತದ 18 ಜೀವ ವೈವಿಧ್ಯತಾ ತಾಣಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ ಏನಾದ್ರೂ ಸೊಲ್ಯೂಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲಿ, ಅದಕ್ಕೋಸ್ಕರನೇ ನಾನು ಬಂದಿರೋದು. ಲೈಕ್ ನೀವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ರೆ ಯಾವುದೇ ತರಹದ ಗೋರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ನಾನ್ ಗೋರ್ಮೆಂಟ್ ಎಕ್ಸಾಮ್ಸ್ ಲೈಕ್ KCET, ನೀಟ್, JEE, ಐಕಾರ್, KVPI ಅಂತ ಯಾವುದೇ ತರಹದ ಎಕ್ಸಾಮ್ಸ್ ಗಳನ್ನು ನೀವು ಪಾಸ್ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ. ಏನ್ ಮಾಡ್ಬೇಕಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಿರ್ಬೇಕು. ಇದು ಒಂದ್ಸರಿ ಫೇಲ್ ಆಯ್ತಾ, ದಟ್ ಡಸಂಟ್ ಮ್ಯಾಟರ್, ಮತ್ತೊಂದ್ಸರಿ ಅಂತಂದು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅಂತ ರೀತಿಯ ಪ್ರಯತ್ನ ಇದ್ದಂದ್ರೆ, ಸತತ ಪ್ರಯತ್ನ ಅಂದ್ರೆ ನೀವು ಖಂಡಿತವಾಗ್ಲೂ ಆ ಎಕ್ಸಾಮ್ ಅನ್ನ ಪಾಸ್ ಮಾಡೇ ತಿರ್ತೀರಾ. ನೋಡಿ, ಕೊಟ್ರೆ ಸರ್ ಹೇಳ್ತಾ ಇದ್ದಾರೆ, ನಮ್ಮ ಸತತ ಸೋಲುಗಳೇ ನಮ್ಮ ಸಕ್ಸಸ್ಗೆ ಮೆಟ್ಟಿಲುಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕೊಟ್ರೆ ಸರ್ ಅವರ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ. ಕೊಟ್ರೆ ಸರ್, ನೀವು ಎಲ್ಲಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದಿರಿ, ಏನ್ ಕ್ವಾಲಿಫಿಕೇಶನ್ ಅನ್ನ ಮಾಡ್ಕೊಂಡಿದ್ರಿ ಅಂತ ಹೇಳ್ಬೋದು? ನಾನು GM ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಮತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನನ್ನ ಒಂದು ಟಾಪಿಕ್ಸ್ ಏನಂದ್ರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೀಪ್ ಲರ್ನಿಂಗ್ ಅಲ್ಲಿ ನಾನು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ಪೆಸಿಫಿಕ್ ಅಂದ್ರೆ ನ್ಯೂರಲ್ ನೆಟ್ವರ್ಕ್ಸ್ ಮತ್ತೆ ಟ್ರಾನ್ಸ್ಫಾರ್ಮರ್ ಮೇಲೆ ನನ್ನ ಒಂದು ಏನು ನಡೀತಾ ಇದೆ. ಇಷ್ಟೆಲ್ಲ ನೀವು ಕ್ವಾಲಿಫಿಕೇಶನ್ ಅನ್ನ ಹೊಂದಿರತಕ್ಕಂಥ ಸರ್, ಮತ್ತೆ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಅಂದ್ರೆ ನೀವು ರಾಯಲ್ ಎಜುಕೇಶನ್ ಕನ್ನಡ ಚಾನೆಲ್ ಅನ್ನ ನೋಡ್ತಾ ಇರಿ. ಲೈಕ್ ನೋಡ್ತಾ ಇರೋಕೆಂದನು ಲೈಕ್ ಅವರು ಒಂದು ಸತತ ಪ್ರಯತ್ನ ಜೊತೆಗೆ ನಿಮ್ಮ ಒಂದು ಬೆಂಬಲ ಇದ್ದೇ ಕರವಾಯ್ತಪ್ಪ ಅಂದ್ರೆ ನಮ್ಮೆಲ್ಲರ ಸಕ್ಸಸ್ ಅಂತೂ ಖಂಡಿತವಾಗಿರ್ತದೆ. ಅದನ್ನೆಲ್ಲ ಬಿಟ್ಟು ಲೈಕ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಮ್ಮ ಒಂದು ಕನ್ಸಿಸ್ಟೆನ್ಸಿ ಬಗ್ಗೆ ಕೊಟ್ರೆ ಸರ್ ತಿಳಿಸ್ಕೊಟ್ರು. ಅದೇ ರೀತಿ ನಿಮ್ಮ ಒಂದು ಪ್ರಯತ್ನ ಸತತವಾಗಿ ಇದ್ರೆ ನೀವು ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ನಮ್ಮ ಕೊಟ್ರೆ ಸರ್ ತಿಳಿಸ್ಕೊಟ್ರು. ಅದೇ ರೀತಿ ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಜೀವ ವೈವಿಧ್ಯತಾ ತಾಣಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಜೀವ ವೈವಿಧ್ಯತಾ ತಾಣ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಬನ್ನಿ, ಜೀವ ವೈವಿಧ್ಯತಾ ತಾಣ ಅಂದ್ರೆ ಏನು ಮೊದಲನೇದಾಗಿ ನೋಡ್ತಾ ಹೋಗೋಣ. ಜೀವ ವೈವಿಧ್ಯತಾ ತಾಣವನ್ನ ನಾವು 3 ಭಾಗಗಳಾಗಿ ವಿಭಾಗವನ್ನ ಮಾಡ್ತೀವಿ. 3 ವಲಯಗಳನ್ನು ಅಥವಾ ಜೂನ್ ಅಂತ ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಜೂನ್ ಅಂತ ಮಾಡ್ತಾ ಇದೀವಿ. ಅದರಲ್ಲಿ ಹಲವಾರು ರೂಲ್ಸ್ ಗಳು ಇರ್ತಕ್ಕಂಥದ್ದು. ಆ ರೂಲ್ಸ್ ಗಳ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಂಡು 18 ಜೀವ ವೈವಿಧ್ಯತಾ ತಾಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡ್ತಾ ಹೋಗೋಣ ಬನ್ನಿ, 3 ಜೋನ್ಗಳು ಯಾವುವು ಅಂತ ಹೇಳ್ಬೋದು ಸರ್? ಖಂಡಿತವಾಗ್ಲಿ, ಝೋನ್ಸ್ ಆಫ್ ಬಯೋಸ್ಫಿಯರ್ ಅಲ್ಲಿ 3 ಟೈಪ್ಸ್ ಬರ್ತದೆ. ಫಸ್ಟ್ನೇದು ಟ್ರಾನ್ಸಿಷನ್ ಝೋನ್, ಅಂಡ್ ಸೆಕೆಂಡ್ ಒನ್ ಇಸ್ ಬಫರ್ ಝೋನ್, ಅಂಡ್ ಥರ್ಡ್ ಒನ್ ಇಸ್ ಕೋರ್ ಝೋನ್. ಇಲ್ಲಿ ನೋಡತಕ್ಕಂಥದ್ದು 3 ವಲಯಗಳು. 3 ವಲಯಗಳ ಬಗ್ಗೆ ಇಲ್ಲಿ ಕೊಟ್ರೆ ಸರ್ ತಿಳಿಸ್ಕೊಟ್ರು. ಮೊದಲನೇ ವಲಯದಲ್ಲಿ ಏನೇನಕ್ಕೆ ಅವಕಾಶ ಇದೆ ಸರ್? ಮೊದಲೇ ವಲಯ ಬಂದ್ಬಿಟ್ಟು ಟ್ರಾನ್ಸಿಷನ್ ಝೋನ್. ಈ ಟ್ರಾನ್ಸಿಷನ್ ಝೋನ್ ಅಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ಇದು ಅರಣ್ಯದ ಒಂದು ಭಾಗ ಆಗಿರ್ತದೆ. ಆ ಟ್ರಾನ್ಸಿಷನ್ ಝೋನ್ ಅಲ್ಲಿ ನೀವು ಲೈಕ್ ಟೂರಿಸಂ ಮಾಡಬಹುದು. ಕಾಮನ್ ಆಗಿ ಎಲ್ಲಾ ಟೂರಿಸಮ್ಸ್ ಗಳು ಟ್ರಾನ್ಸಿಷನ್ ಝೋನ್ ಅಲ್ಲೇ ಬರೋದು. ಮತ್ತೆ ಹ್ಯೂಮನ್ ರಿಸರ್ಚ್ ಮಾಡಬಹುದು, ಅಂದ್ರೆ ಪ್ರಾಣಿಗಳ ಮೇಲೆ ಯಾವ್ದಾದ್ರು ರಿಸರ್ಚ್ ಮಾಡಬೇಕಿದ್ರೆ ಅಲ್ಲಿ ಈ ಟ್ರಾನ್ಸಿಷನ್ ಝೋನ್ ಅಲ್ಲಿ ನಾವು ರಿಸರ್ಚ್ ಮಾಡಬಹುದು. ಮತ್ತೆ ಇದನ್ನ ಎಜುಕೇಶನ್ ಪರ್ಪಸ್ಗೋಸ್ಕರನು ಟ್ರಾನ್ಸಿಷನ್ ಝೋನ್ ಅನ್ನ ಇಲ್ಲಿ ಅಲೋ ಇರುತ್ತೆ. ಸರ್ ಹೇಳ್ತಾ ಇದ್ದಾರೆ, ಮೊದಲನೇ ವಲಯ ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ವಲಯ, ಮೊದಲನೇ ವಲಯ ಜೀವ ವೈವಿಧ್ಯ ತಾಣಗಳನ್ನ 3 ವಲಯ ಮಾಡ್ತೀವಿ. ಈ ಒಂದು ವಲಯದಲ್ಲಿ ಶಿಕ್ಷಣಕ್ಕೆ ಅವಕಾಶ ಇದೆ ಅಂತೆ, ಹೊರ ಸಂಚಾರಕ್ಕೆ ಅವಕಾಶ ಇರ್ತಕ್ಕಂಥದ್ದು, ಕೃಷಿಗೆ ಅವಕಾಶ ಇರ್ತಕ್ಕಂಥದ್ದು. ಏನೆಲ್ಲ ಮಾಡ್ಕೋಬಹುದು ನೀವು, ಶಿಕ್ಷಣಕ್ಕಾಗಿ ಮಾಡ್ಕೋಬಹುದು, ಇಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಮತ್ತೆ ಸಂಶೋಧನೆಯನ್ನ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೊರ ಸಂಚಾರಕ್ಕೂ ಕೂಡ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಇಲ್ಲಿ ಕೊಡ್ರಿ ಸರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎರಡನೇ ವಲಯದಲ್ಲಿ ಏನೇನಕ್ಕೆ ಅವಕಾಶ ಇದೆ ಸರ್? ಸೊ ಎರಡನೇ ಝೋನ್ ಬಂದ್ಬಿಟ್ಟು ಬಫರ್ ಝೋನ್ ಅಂತಂದು. ಈ ಬಫರ್ ಝೋನ್ ಅಲ್ಲಿ ಯಾವುದೇ ತರಹದ ಕೃಷಿಯನ್ನು ಮಾಡಂಗಿಲ್ಲ. ಟ್ರಾನ್ಸಿಷನ್ ಝೋನ್ ಅಲ್ಲಿ ನೀವು ಕೃಷಿಯನ್ನು ಮಾಡಬಹುದು, ಆದ್ರೆ ಬಫರ್ ಝೋನ್ ಅಲ್ಲಿ ಯಾವುದೇ ತರಹದ ಅಗ್ರಿಕಲ್ಚರ್ಗೆ ಅಲೋ ಇರೋದಿಲ್ಲ. ಅಗ್ರಿಕಲ್ಚರ್ ಬಿಟ್ಟು ಇಲ್ಲಿ ಹ್ಯೂಮನ್ ರಿಸರ್ಚ್ ಗಳನ್ನ ಮಾಡಬಹುದು. ಪ್ರಾಣಿಗಳ ಮೇಲೆ ಯಾವುದೇ ರೀತಿಯ ರಿಸರ್ಚ್ ಗಳನ್ನ ಮಾಡ್ಬೇಕಾದ್ರೆ ರಿಸರ್ಚ್ ಮಾಡಬಹುದು. ಎಜುಕೇಶನ್ ಪರ್ಪಸ್ಗೋಸ್ಕರ ನಾವು ಇಲ್ಲಿ ಅಲೋ ಇರುತ್ತೆ. ನೋಡಿ,
ಕೊಟ್ರೆ ಸರ್ ತಿಳಿಸ್ಕೊಟ್ರು 2ನೇ ಜೂನ್ ನಲ್ಲಿ ನಾವು ಏನಾದ್ರೂ ಸಂಶೋಧನೆಯನ್ನ ಮಾಡಬಹುದು, ಬಟ್ ಕೃಷಿಯನ್ನ ಮಾಡೋ ಮಾಡೋ ಹಾಗಿಲ್ಲ. ಹಾಗಿಲ್ಲ ಅದೇ ಮತ್ತೆ main. ಹೊರ ಸಂಚಾರಕ್ಕೆ ಅವಕಾಶ ಇದನ್ನ ಇಲ್ವ ಸರ್ ಇಲ್ಲಿ? ಇಲ್ಲಿ ಖಂಡಿತವಾಗ್ಲೂ ಹೊರ ಸಂಚಾರಕ್ಕೆ ಅವಕಾಶ ಇರುವುದಿಲ್ಲ. ನೋಡಿ ಕೊಟ್ರೆ ಸರ್ ತಿಳಿಸ್ಕೊಟ್ಟಿದ್ದಾರೆ 2ನೇ ವಲಯದಲ್ಲಿ ಹೊರ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಕೊನೆಯ ಕೊನೆ ಜೋನಿಗೆ ಬರ್ತಾ ಇದೀವಿ, ಹಾ. ಕೋರ್ ಜೋನ್ ಅಂತ ಕರಿತೀವಿ ಸರ್. ಕೋರ್ ಝೋನ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರಹದ ಹ್ಯೂಮನ್ ಆಕ್ಟಿವಿಟೀಸ್ ಗೆ ಇಲ್ಲಿ ಅಲೋ ಇರೋದಿಲ್ಲ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ಇದು ಓನ್ಲಿ ಪ್ರಾಣಿಗಳಿಗೆ ಮತ್ತೆ ಪಕ್ಷಿಗಳಿಗೋಸ್ಕರ ರಿಸರ್ವ್ ಆಗಿರುತ್ತೆ. ಇಲ್ಲಿ ಯಾವುದೇ ತರಹದ ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಟೂರಿಸಂ ಮಾಡೋ ಹಾಗಿಲ್ಲ, ರಿಸರ್ಚ್ ಮಾಡೋ ಹಾಗಿಲ್ಲ, ಎಜುಕೇಶನ್ ಪರ್ಪಸ್ಗೂ ಇದನ್ನ ಯೂಸ್ ಮಾಡಂಗಿಲ್ಲ. ಇದು ಅಂದ್ರೆ ಓನ್ಲಿ ಓಕೆ ವಿಶೇಷವಾಗಿ ಅದರಲ್ಲಿ ಪ್ರಾಣಿಗಳು ವಾಸವಾಗಿರ್ತಕ್ಕಂಥದ್ದು ಸರ್. ಇಲ್ಲಿ ಕೇಂದ್ರ ವಲಯ ಅಂತ ಕರಿತೀವಿ. ಕೇಂದ್ರ ವಲಯ. ಕನ್ನಡ ಮಾಧ್ಯಮದಲ್ಲಿ ಕೇಂದ್ರ ವಲಯ ಅಂತ ಕರ್ತಕ್ಕಂಥದ್ದು. ಈ ಒಂದು ವಲಯದಲ್ಲಿ ಸಾಕಷ್ಟು ಪ್ರಾಣಿಗಳು ವಾಸ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಮಾನವನ್ ಏನಾದ್ರು ಹೋದ್ರೆ ಅವೆಲ್ಲ ಒಂದು ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಇಲ್ಲಿ ಯಾವ ಒಂದು ಮನುಷ್ಯರಿಗೆ ಆಗಿರ್ಬೋದು, ಸಂಶೋಧನೆಗೆ ಆಗಿರ್ಬೋದು, ಶಿಕ್ಷಣಕ್ಕೆ ಆಗಿರ್ಬೋದು, ಈ ಎಲ್ಲಾ ಮಾನವನ ಆಕ್ಟಿವಿಟೀಸ್ ಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲದೆ ಇರ್ತಕ್ಕಂಥದ್ದು. ಈ 3 ವಲಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಹಾಗಾದ್ರೆ ನಿಮ್ಗೆ ತಿಳಿದಿರಬಹುದು ಜೀವ ವೈವಿಧ್ಯತಾ ತಾಣಗಳು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಮುಂದಿನ ಒಂದು ಪೀಳಿಗೆಗೆ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಜೀವ ವೈವಿಧ್ಯತಾ ತಾಣವನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಭಾರತದ ಪ್ರಮುಖ 18 ಜೀವ ವೈವಿಧ್ಯತಾ ತಾಣಗಳು ಇರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಜೀವ ವೈವಿಧ್ಯತಾ ತಾಣಗಳ ಬಗ್ಗೆ ಒಂದೊಂದಾಗಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಜೀವ ವೈವಿಧ್ಯತಾ ತಾಣ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ. ನೀಲಗಿರಿ ಜೀವ ವೈವಿಧ್ಯತಾ ತಾಣ ಇದು ಭಾರತದಲ್ಲಿ ಇರ್ತಕ್ಕಂಥ ಮೊದಲನೇ ಜೀವ ವೈವಿಧ್ಯತಾ ತಾಣ ನೋಡ್ತಾ ಹೋಗೋಣ. ಸರ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ಕೇರಳ. ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಕಂಡು ಬರೋದು ಸ್ಪೆಸಿಫಿಕ್ ಆಗಿ ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಗಳಲ್ಲಿ ಕಂಡು ಬರ್ತದೆ. ಇಲ್ಲಿಗೆ ನಾನು ವಿಸಿಟ್ ಕೊಟ್ಟಿದ್ದೆ ಲಾಸ್ಟ್ ಟೈಮ್. ಅಂದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಮೇನ್ ಆಗಿ ಲೈಕ್ ಏನು ಆ, ಏನು ಹೊರ ಸಂಚಾರಕ್ಕೆ ಹೋಗಿದ್ದೆ ನಾನು. ಲೈಕ್ ಹೊರ ಸಂಚಾರಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಸ್ಪೆಸಿಫಿಕ್ ಅಂದ್ರೆ ಊಟಿ ಒಂದು ನೀಲಗಿರಿ ಬಯೋಸ್ಪಿಯರ್ ಅಲ್ಲೇ ಕಂಡು ಬರೋದು. ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಅಲ್ಲಿ ಇದು ಕಂಡು ಬರ್ತದೆ. ನೋಡಿ ಸರ್ ಹೇಳ್ಕೊಟ್ರು ನಿಮ್ಗೆ ಕೇರಳ ಮತ್ತು ತಮಿಳುನಾಡು ರಾಜ್ಯದ ಒಂದು ಬಾರ್ಡರ್ ನಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರಮುಖ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಅಲ್ಲಿ ಊಟಿಗೂ ಕೂಡ ಹೋಗಿದ್ದಾರೆ ಸರ್. ಸಾಕಷ್ಟು ನೇಚರ್ ಕ್ಲೈಮೇಟ್ ಅಂತಕ್ಕಂಥದ್ದು ತುಂಬಾನೇ ಬ್ಯೂಟಿಫುಲ್ ಚೆನ್ನಾಗಿರುತ್ತೆ. ಆಗಿರ್ತಕ್ಕಂಥದ್ದು. ನೋಡಿ ಇದು 1986ರಲ್ಲಿ ಮೊದಲನೇದಾಗಿ ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ನೀಲಗಿರಿ ಅಂತಕ್ಕಂಥದ್ದು. ಹಾಗಾದ್ರೆ 2ನೇ ನಾವು ಬಯೋಸ್ಪಿಯರ್ ರಿಸರ್ವ್ ನೋಡ್ತಾ ಹೋಗೋಣ ಬನ್ನಿ. 2ನೇ ಬಯೋಸ್ಪಿಯರ್ ರಿಸರ್ವ್ ನಂದಾದೇವಿ. ನೋಡಿ ನಂದಾದೇವಿ ವ್ಯಾಲಿ ಉತ್ತರಾಖಂಡ ರಾಜ್ಯದಲ್ಲಿ ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಸರ್. ಇದು ಎಷ್ಟರಲ್ಲಿ ಇದು ಭಾರತದ ಜೀವ ವೈವಿಧ್ಯತಾ ತಾಣಗಳಿಗೆ ಪಟ್ಟಿಗೆ ಒಂದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು? ಇದು ನಂದಾದೇವಿ ವ್ಯಾಲಿ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಇದು ಏನು ನಂದಾದೇವಿ ವ್ಯಾಲಿ ವ್ಯಾಲಿ ಜೀವ ಜೀವ ವೈವಿಧ್ಯತೆಗಳಲ್ಲಿ ಅಪ್ಡೇಟ್ ಆಗಿದ್ದು ಯಾವಾಗ ಅಂದ್ರೆ 1988 ಅಲ್ಲಿ ಇದು ಯುನೆಸ್ಕೋ ವರ್ಲ್ಡ್ ಹೆಲ್ತ್ ಕೇರ್ ಸೈಟ್ಸ್ ಅಲ್ಲಿ ಇದು ಅಪ್ಡೇಟ್ ಆಗುತ್ತೆ. 1988ರಲ್ಲಿ ಇದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಈ 2 ಜೀವ ವೈವಿಧ್ಯತಾ ತಾಣಗಳ ಪಟ್ಟಿ ನಾವು ನೋಡ್ತಾ ಹೋದ್ವಿ. ಹಾಗಾದ್ರೆ ಬನ್ನಿ 3ನೇ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಯನ್ನ ನೋಡ್ತಾ ಹೋಗೋಣ, ತಾಣವನ್ನ ನೋಡ್ತಾ ಹೋಗೋಣ. ನೋಕ್ರೆಕ್ ಬಯೋಸ್ಪಿಯರ್ ರಿಸರ್ವ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ? ಇದು ಸ್ಪೆಸಿಫಿಕ್ ಆಗಿ ಕಂಡು ಬರೋದು ಮೇಘಾಲಯ ರಾಜ್ಯದಲ್ಲಿ. ಹಾಗಾದ್ರೆ ಎಷ್ಟರಲ್ಲಿ ಇದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ? ಇದು 1988ರಲ್ಲಿ ಬಯೋಸ್ಪಿಯರ್ ರಿಸರ್ವ್ ಆಫ್ ಇಂಡಿಯಾಗೆ ಸೇರ್ಪಡೆ ಆಗ್ತದೆ. ನೋಡಿ ಕೊಟ್ರೆ ಸರ್ ಹೇಳಿದ್ರು 1988ರಲ್ಲಿ ಇದು ಮೊದಲನೇದಾಗಿ ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಕ್ರೆಕ್ ಬಯೋಸ್ಪಿಯರ್ ಅಂತ ಕರಿತೀವಿ, ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ನಮ್ ಸರ್ ತಿಳಿಸ್ಕೊಟ್ರು. ಇದು ಮೇಘಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂಥದ್ದು ಸರ್. ಅಲ್ಲಿ ಮೌಸಿನ್ರಾಮ್ ಅಂತ ಸಾಕಷ್ಟು ಮೌಸಿನ್ರಾಮ್ ಬೆಟ್ಟಗಳು ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಮರಗಳ ಒಂದು ಬೇರುಗಳಿಂದ ಸಾಕಷ್ಟು ತೂಗು ಸೇತುವೆಗಳು ಇಂಪಾರ್ಟೆಂಟ್ ಆಗಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 3 ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಯನ್ನ ಇಲ್ಲಿ ತಾಣಗಳನ್ನ ನೋಡ್ತಕ್ಕಂಥದ್ದು. 4ನೇ ಜೀವ ವೈವಿಧ್ಯತಾ ತಾಣಗಳನ್ನ ನೋಡ್ತಾ ಹೋಗೋಣ. ಯಾವ್ದಂದ್ರೆ ಸುಂದರ್ಬನ್ ಬಯೋಸ್ಪಿಯರ್ ರಿಸರ್ವ್. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡಿ ಪಶ್ಚಿಮ ಬಂಗಾಳದ ಪ್ರಮುಖವಾಗಿ ಸುಂದರ್ಬನ್ಸ್ ಬಯೋಸ್ಪಿಯರ್ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ನ್ಯಾಷನಲ್ ಪಾರ್ಕ್ ಕೂಡ ಇದು ಆಗಿರ್ತಕ್ಕಂಥದ್ದು. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಇಲ್ಲಿ ಹುಲಿಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು, ಚೀತಾಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು, ಮೊಸಳೆಗೆ
ಜಾಗ್ವಾರ್, ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಚೀತಾ. ಮತ್ತೆ ಇಲ್ಲಿ ನೋಡಿ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ. ಈ ಡಾಲ್ಫಿನ್ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ನೋಡಿ ಪೂಮಾ ಆಗಿರ್ಬೋದು, ಎಲ್ಲಾ ಒಂದು ಪ್ರಾಣಿಗಳಿಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಸುಂದರ್ಬನ್ ಬಯೋಸ್ಫಿಯರ್ ರಿಸರ್ವ್. ಇಲ್ಲಿ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಅದೇ ರೀತಿ ಇದು ಸುಂದರ್ಬನ್ಸ್ ಕೂಡ ಹೌದು. ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ಸ್ ನದಿ ಮುಖಜ ಭೂಮಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು 1989ರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ. ಹಾಗಾದ್ರೆ 4 ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಯನ್ನ ನೋಡ್ತಾ ಹೋದ್ವಿ. ಈಗ 5ನೇ ಜೀವ ವೈವಿಧ್ಯತಾ ತಾಣವನ್ನ ನೋಡ್ತಾ ಹೋಗೋಣ. ಮಾನಸ ನ್ಯಾಷನಲ್ ಪಾರ್ಕ್. ಮಾನಸ ಜೀವ ವೈವಿಧ್ಯತಾ ತಾಣ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ಮಾನಸ ಜೀವ ವೈವಿಧ್ಯತೆ ತಾಣ ಸ್ಪೆಸಿಫಿಕ್ ಆಗಿ ಕಂಡು ಬರೋದು ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂ ರಾಜ್ಯದ ಪ್ರಮುಖ ಜೀವ ವೈವಿಧ್ಯತಾ ತಾಣ ಮಾನಸ ರಾಷ್ಟ್ರೀಯ ಉದ್ಯಾನವನ. ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೇಳಿರ್ತಕ್ಕಂಥದ್ದು ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಕ್ಕಂಥದ್ದು. ಅದೇ ರೀತಿ ಮಾನಸ ಜೀವ ವೈವಿಧ್ಯತಾ ತಾಣ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಕ್ಕಂಥದ್ದು. ಮತ್ತೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಹಾಗೆ ಮಾನಸ ಟೈಗರ್ ರಿಸರ್ವೇಶನ್ ಕೂಡ ಇರ್ತಕ್ಕಂಥದ್ದು ಇಲ್ಲಿ ಅಸ್ಸಾಂ ರಾಜ್ಯದಲ್ಲಿ 1989ರಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 6ನೇ ಜೀವ ವೈವಿಧ್ಯತಾ ತಾಣವನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರೇಟ್ ನಿಕೋಬಾರ್. ಇಲ್ಲಿ ಇತ್ತೀಚೆಗೆ ಸರ್ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಗ್ರೇಟ್ ನಿಕೋಬಾರ್ ನಲ್ಲಿ ಸಾಕಷ್ಟು ಪರಿಸರ ಒಂದು ಪ್ರವಾಸೋದ್ಯಮವನ್ನ ಹೂಡಿಕೆ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಮರ ಗಿಡಗಳನ್ನ ಕಡಿದು ಸಾಕಷ್ಟು ಬುಡಕಟ್ಟು ಜನಾಂಗಗಳಿಗೆ ತೊಂದರೆಯನ್ನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇತ್ತೀಚೆಗೆ. ಇದು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು. ಬಟ್ ಗ್ರೇಟ್ ನಿಕೋಬಾರ್ ಬಗ್ಗೆ ಇಲ್ಲಿ ಮಾತಾಡ್ತಕ್ಕಂಥದ್ದು ಭಾರತದ ಪ್ರಮುಖ ಜೀವ ವೈವಿಧ್ಯತಾ ತಾಣ. ಇದು ಎಲ್ಲಿ ಕಂಡು ಬರ್ತಕ್ಕಂಥದ್ದು? ನೀವು ಅಲ್ಲೇ ನೋಡ್ತಾ ಇರ್ಬೋದು, ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಕಂಡು ಬರೋದೇ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಇದೆ. ನೀವು ಈ ತರ ಕ್ವಶನ್ ಗಳು ಏನಾದ್ರು ಕೇಳಿದ್ರೆ ಅಲ್ಲೇ ಕ್ವಶನ್ಸ್ ಗಳು ಇರ್ತವೆ, ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ನಿಕೋಬಾರ್ ಅನ್ಕೊಳ್ಳಿ, ಅದು ಕಂಡು ಬರೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ. ಹಾಗಾದ್ರೆ ಇದು ಯಾವ ಒಂದು ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಯಾವ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಇಲ್ಲಿ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಬಯೋಸ್ಫಿಯರ್ ರಿಸರ್ವೇಶನ್ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ನೋಡಿ 1989ರಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. 7ನೇ ಇಲ್ಲಿ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥ ತಾಣದ ಮತ್ತೊಂದು ವಿಶೇಷತೆ ತಾಣವನ್ನ ನೋಡ್ತಾ ಹೋಗೋಣ. ಗಲ್ಫ್ ಆಫ್ ಮನ್ನಾರ್. ಇತ್ತೀಚೆಗೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಏನೋ ಇಲ್ಲಿ ವ್ಲಾಗ್ಸ್ ಅಂತ ಕರಿತೀವಿ, ವ್ಲಾಗ್ಸ್ ಗಳು ಬರ್ತಕ್ಕಂಥದ್ದು ಗಲ್ಫ್ ಆಫ್ ಮನ್ನಾರ್. ಅಲ್ಲಿರ್ತಕ್ಕಂಥ ನೇಚರ್ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅಂದ್ರೆ ಸಾಕಷ್ಟು ಪ್ರವಾಸೋದ್ಯಮಿಗಳನ್ನ ಅಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದ್ದು ಗಲ್ಫ್ ಆಫ್ ಮನ್ನಾರ್. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ? ಇದು ಸ್ಪೆಸಿಫಿಕ್ ಆಗಿ ಕಂಡು ಬರೋದು ತಮಿಳ್ನಾಡಲ್ಲಿ. ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ನಿಮಗೆ ಫಸ್ಟ್ ಯಾವ್ದಾದ್ರು ಜಾಬ್ ಸಿಕ್ತು ಅಂದ್ರೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವ್ದೇ ಜಾಬ್ ಆಗಿರ್ಬೋದು, ನೀವು ಬರೀ ದೇವಸ್ಥಾನಗಳಿಗೆ ಆ ದೇವಸ್ಥಾನಗಳಿಗೆ ಈ ದೇವಸ್ಥಾನಗಳಿಗೆ ಹೋದೆ ಅನ್ನೋದು ಬದಲು ನೀವು ಈ ತರ ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಗಳಿಗೆ ಹೋಗಿ ನೇಚರ್ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಸೊ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಟು ಯು ಗೈಸ್ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇದು ಸ್ಪೆಸಿಫಿಕ್ ಆಗಿ ಮನಸ್ಸನ್ನ ಇಲ್ಲಿ ಅಭಿವೃದ್ಧಿ ಅದಕ್ಕೋಸ್ಕರನೇ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಗಳನ್ನಾಗಿರ್ಬೋದು, ಮತ್ತೆ ಏನೋ ಗ್ರೇಟ್ ಬಯೋಸ್ಫಿಯರ್ ರಿಸರ್ವೇಶನ್ ಗಳನ್ನೆಲ್ಲ ಮಾಡಿರ್ತಾರೆ. ಇದಕ್ಕೋಸ್ಕರನೇ ಮಾಡಿರ್ತಾರೆ. ನೋಡಿ, ಮಾನವನ ಮನಸ್ಸನ್ನ ಸದೃಢವಾಗಿಗೊಳಿಸೋದಕ್ಕೆ ಪ್ರವಾಸೋದ್ಯಮ ಅತ್ಯಂತ ಪ್ರಮುಖ ಅಂತ ನಮ್ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಭಾರತದ ಪ್ರಮುಖ ಜೀವ ವೈವಿಧ್ಯತಾ ತಾಣ ಗಲ್ಫ್ ಆಫ್ ಮನ್ನಾರ್. ಇದು ಬಂಗಾಳ ಕೊಲ್ಲಿಯ ಒಂದು ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಸರ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು, ತಿಮಿಂಗಲಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. 1989ರಲ್ಲಿ ಇದು ಕೂಡ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ರನ್ ಆಫ್ ಕಚ್ ಬಯೋಸ್ಫಿಯರ್ ರಿಸರ್ವ್. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ರನ್ ಆಫ್ ಕಚ್ ಬಯೋಸ್ಫಿಯರ್ ಕಂಡು ಬರ್ತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ. ಗುಜರಾತ್ ರಾಜ್ಯದ ಪ್ರಮುಖ ಜೀವ ವೈವಿಧ್ಯತಾ ತಾಣ ಭಾರತದ 18 ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಇಂಪಾರ್ಟೆಂಟ್, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ತಯಾರಿಕೆ ಆಗ್ತಕ್ಕಂಥದ್ದು ಗುಜರಾತ್ನ ರನ್ ಆಫ್ ಕಚ್ ತೀರದಲ್ಲಿ. ಇದು ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ರಮುಖ ಜೀವ ವೈವಿಧ್ಯತಾ ತಾಣ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥ ತಾಣ. ಇದು 2008ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇಲ್ಲಿ
ನೋಡಿರ್ಬೋದು, ಸಿಂಹಗಳಿಗೂ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದು, ಇಲ್ಲಿ ಜಿಂಕೆಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಪ್ರಮುಖ ಜೀವಿ ವೈವಿಧ್ಯತಾ ಒಂದು ಏನು ಜೀವಿಗಳ ಒಂದು ವಾಸಕ್ಕೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ತಾಣ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಸಿಂಪ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಮತ್ತೆ ಹಾಗೆ ಸಿಂಪ್ಲಿಪಾಲ್ ಜೀವ ವೈವಿಧ್ಯತಾ ತಾಣವು ಕೂಡ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಆದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು 1994ರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ 1994ರಲ್ಲಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಯೋಸ್ಪಿಯರ್, ದಿಬ್ರು ಸೈಕೋವಾ ಬಯೋಸ್ಪಿಯರ್ ಅಂತ ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ? ಇದು ದಿಬ್ರು ಸೈಕೋವಾ ಬಯೋಸ್ಪಿಯರ್ ರಿಸರ್ವೇಶನ್ ಕಂಡು ಬರೋದು ಸ್ಪೆಸಿಫಿಕ್ ಆಗಿ ಅಸ್ಸಾಂ ರಾಜ್ಯದಲ್ಲಿ ಸರ್. ಅಸ್ಸಾಂ ರಾಜ್ಯದಲ್ಲಿ 1997ರಲ್ಲಿ ಇದು ಭಾರತದ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು 1997ರಲ್ಲಿ. ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜೀವ ವೈವಿಧ್ಯತಾ ತಾಣಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ದಿಬಾಂಗ್ ಅಂತ ಕರಿತೀವಿ ಬಯೋಸ್ಪಿಯರ್ ರಿಸರ್ವ್. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ಇದು ಸ್ಪೆಸಿಫಿಕ್ ಆಗಿ ಕಂಡು ಬರೋದು ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂ ರಾಜ್ಯದಲ್ಲಿ ನೋಡ್ರಿ, ಎರಡು ದಿಬ್ರು ಸಿಕೋವಾನು ಅಲ್ಲೇ ಕಂಡು ಬರ್ತದೆ, ಮತ್ತೆ ಇದನ್ನು ಕೂಡ ಅಸ್ಸಾಂ ರಾಜ್ಯದಲ್ಲೇ ಕಂಡು ಬರ್ತದೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಎರಡು ತಾಣಗಳು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಮಾನಸು ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಮಾನಸು 3 ಜೀವ ವೈವಿಧ್ಯತಾ ತಾಣಗಳು ಒಂದೇ ರಾಜ್ಯಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇದು 1998ರಲ್ಲಿ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. 1998ರಲ್ಲಿ ಇಂಪಾರ್ಟೆಂಟ್ ಆಗಿ ಇಶ್ವಿ ಕೂಡ ಕೇಳುವ ಎಲ್ಲಾ ಚಾನ್ಸಸ್ ಗಳು ಇರ್ತಕ್ಕಂಥದ್ದು. ಆದ್ರೆ ಲೈಕ್ ಸ್ಪೆಸಿಫಿಕ್ ಆಗಿ ಈಗಿನ ಎಕ್ಸಾಮ್ಸ್ ಗಳು ಇಶ್ವಿ ಕೇಳ್ತಾರ ಸರ್? ಕೇಳ್ತಕ್ಕಂಥದ್ದು ಇಲ್ಲಿ ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ತಕ್ಕಂಥದ್ದು, ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಕ್ಕಂಥದ್ದು. ಅದರಲ್ಲಿ ಇದ್ರ ಜೀವ ವೈವಿಧ್ಯತಾ ತಾಣಗಳ ಪಟ್ಟಿ ಕೂಡ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇನ್ನೊಂದ್ ಹೆಂಗ್ ಕೊಟ್ಬಿಡ್ತಾರೆ ಅಂದ್ರೆ ಎಕ್ಸಾಮ್ಸ್ ಗಳಲ್ಲಿ ನಾನ್ ನೋಡಿದ್ದು, ಲೈಕ್ 1998, 1999, 2000 ಆ ತರ ಸೀಕ್ವೆನ್ಸ್ ಆಗಿ ಕೊಟ್ಬಿಡ್ತಾರೆ. ಅದನ್ನ ನೀವು ಯಾವ ತರ ಸತತವಾಗಿ ನೀವು ಅದನ್ನ ಪ್ರಯತ್ನ ಅದು ನೆನ್ಪಿಕೊಳ್ಳೋ ಪ್ರಯತ್ನ ಮಾಡಿದಾಕರವಾಯ್ತಪ್ಪ ಅಂದ್ರೆ ಅದು ನಿಮ್ ಬ್ರೈನ್ ಅಲ್ಲಿ ಹಂಗೆ ಇನ್ನೊಂದು ಏನು ವಿಚಾರ ಅಂದ್ರೆ ಸರ್, ಇಲ್ಲಿ 18 ಜೀವ ವೈವಿಧ್ಯತಾ ತಾಣಗಳ ಇಸ್ವಿ ಕೂಡ ನೆನಪಿನಲ್ಲಿ ಇಟ್ಕೋಬಾರ್ದು. ಕೆಲವು ಇಸ್ವಿಗಳನ್ನು ನೆನ್ಪಿಡ್ಕೊಂಡ್ರೆ ಇಲ್ಲಿ ಹೊಂದಿಸಿ ಬರೆಯರಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, 3 ಇಸ್ವಿಗಳು ನೆನಪಿದ್ರೆ 4ನೇದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಡಿಲೀಟ್ ಆಪ್ಷನ್ ಯೂಸ್ ಮಾಡ್ಬೇಕು. ಡಿಲೀಟ್ ಆಪ್ಷನ್ ಅನ್ನ ನೀವು ಯೂಸ್ ಮಾಡ್ತಕ್ಕಂಥದ್ದು. ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸ್ಮಾರ್ಟ್ ವರ್ಕ್ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ, ಪಚ್ಮಾರಿ ಬಯೋಸ್ಪಿಯರ್ ರಿಸರ್ವ್ ಇಲ್ಲಿ ಪಚ್ಮಾರಿ ಎಲ್ಲಿ ಕಂಡು ಬರ್ತಕ್ಕಂಥದ್ದು? ಪಚ್ಮಾರಿ ಸ್ಪೆಸಿಫಿಕ್ ಆಗಿ ಕಂಡು ಬರೋದು ಮಹಾರಾಷ್ಟ್ರದಲ್ಲಿ ಸರ್. ಸಾರಿ, ಪಚ್ಮಾರಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. 1999ರಲ್ಲಿ ಸ್ವಲ್ಪ ಇಲ್ಲ, ಎಲ್ರು ಕೂಡ ತಪ್ಪು ಮಾಡೋದು ಕಾಮನ್ ಆಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇರ್ಲಿ, ಪಚ್ಮಾರಿ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. 1999ರಲ್ಲಿ ಇದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ, ಇನ್ನೊಂದು ಬಯೋಸ್ಪಿಯರ್ ರಿಸರ್ವ್ ಕಾಂಚನಜುಂಗಾ ನ್ಯಾಷನಲ್ ಪಾರ್ಕ್. ನೋಡಿ, ಭಾರತದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥ ತಾಣಗಳಲ್ಲಿ ಇದು ಮಿಶ್ರ ತಾಣ ಅಂತ ಏಕೈಕವಾಗಿ ಭಾರತದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥ ಮಿಶ್ರ ತಾಣ ಯಾವ್ದಂದ್ರೆ ಕಾಂಚನಜುಂಗಾ. ಮಿಶ್ರ ಏನಂದ್ರೆ ಅಲ್ಲಿ ನೈಸರ್ಗಿಕವಾಗಿರ್ಬೋದು ಸರ್, ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು, ಎಲ್ಲಾ ತರದ ಇತಿಹಾಸ ಕೂಡ ಇರ್ತಕ್ಕಂಥದ್ದು, ಇಲ್ಲಿ ನೈಸರ್ಗಿಕವಾಗಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಪ್ರಾಣಿಗಳಿಗೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಮಿಶ್ರ ತಾಣವನ್ನ ಮಾಡ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಕಾಂಚನಜುಂಗಾ ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಮತ್ತೆ ಜೀವ ವೈವಿಧ್ಯತಾ ತಾಣವು ಕೂಡ ಹೌದು. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು? ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಸ್ಪೆಸಿಫಿಕ್ ಆಗಿ ಕಾಂಚನಜುಂಗಾ ಕಂಡು ಬರೋದು ಸಿಕ್ಕಿಂ ರಾಜ್ಯದಲ್ಲಿ. ಸಿಕ್ಕಿಂ ರಾಜ್ಯದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಭಾರತದ 3ನೇ ಅತಿ ದೊಡ್ಡ ಶಿಖರ ಅಂತ ಕೂಡ ಕರ್ತಕ್ಕಂಥದ್ದು ಕಾಂಚನಜುಂಗಾ. ಕಾಂಚನಜುಂಗಾ ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. 2000 ಇಸ್ವಿಯಲ್ಲಿ ಇದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಅಗಸ್ತ್ಯ ಮಲೈ ಬಯೋಸ್ಪಿಯರ್ ಕೇರಳ ಮತ್ತು ತಮಿಳುನಾಡು ರಾಜ್ಯ ಒಂದು ಬಾರ್ಡರ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು 2001ರಲ್ಲಿ ಇದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಭಾರತದ ಒಂದು ಜೀವ ವೈವಿಧ್ಯತಾ ತಾಣಗಳ ಪಟ್ಟಿಗೆ. 2001ರಲ್ಲಿ ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಜೀವ ವೈವಿಧ್ಯತಾ ತಾಣ ಅಚಾನಕ್ಮರ್ ಮತ್ತೆ ಅಮರಕಂಟಕ ಅಂತ ಕರಿತೀವಿ. ನೋಡಿ, ಹೆಸರು ಎಷ್ಟೊಂದು ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತೆ ಎಷ್ಟರಲ್ಲಿ ಇದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು? ಇದು ಸೇರ್ಪಡೆಗೊಂಡಿದ್ದು 2005ರಲ್ಲಿ. 2005ರಲ್ಲಿ ಇದು ಭಾರತದ ಬಯೋಸ್ಪಿಯರ್ ರಿಸರ್ವ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ನೋಡಿ,
ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಇಲ್ಲಿ ಕ್ವಶನ್ ರೈಸ್ ಮಾಡ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು, ಯಾವ ಯಾವ ನ್ಯಾಷನಲ್ ಪಾರ್ಕ್ ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು, ಹೊಂದಿಸಿ ಬರೆಯಿರಿ ಕಾಲಾನುಕ್ರಮದಲ್ಲಿ ಕೇಳ್ತಕ್ಕಂಥದ್ದು. ಮತ್ತೆ ಇತ್ತೀಚೆಗೆ ನೋಡಿ ಇದು ಕೂಡ ಅತಿ ಕೋಲ್ಡ್ ಹೆಚ್ಚು ಡೆಸರ್ಟ್ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ ನಲ್ಲಿ ಕೋಲ್ಡ್ ಇರ್ತಕ್ಕಂಥದ್ದು. ಡೆಸರ್ಟ್ ಬಯೋಸ್ಫಿಯರ್ ರಿಸರ್ವ್. ನೀವು ಇಲ್ಲಿ ಕೋಲ್ಡ್ ಡೆಸರ್ಟ್ ಅನ್ಕೊಳ್ಳಿ ನಿಮಗೆ ನೆನಪಾಗಿರ್ಬೇಕು ಕೋಲ್ಡ್ ಎಲ್ಲಿರುತ್ತೆ, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ. ಹಿಮಾ ಕೋಲ್ಡ್ ಅಲ್ಲಿ ನೀವು ಲಿಂಕ್ ಮಾಡ್ಬಿಡ್ಬೇಕು ಡೈರೆಕ್ಟ್ ಆಗಿ. ಆ ತರ ಒಂದು ಸ್ಮಾರ್ಟ್ ವರ್ಕ್ ಆಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇದು 2009ರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಸರ್. 2009ರಲ್ಲಿ ಇದು ಭಾರತದ ಬಯೋಸ್ಫಿಯರ್ ರಿಸರ್ವ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಕೋಲ್ಡ್, ನಾವು ಕನ್ನಡ ಮಾಧ್ಯಮದಲ್ಲಿ ಕೋಲ್ಡ್ ಡೆಸರ್ಟ್ ಅಂದ್ರೆ ಶೀತ ಮರುಭೂಮಿ ಅಂತ ಕರಿತೀವಿ. ಶೀತ ಮರುಭೂಮಿ ಎಲ್ಲಿ ಕಂಡು ಬರ್ತಕ್ಕಂಥದ್ದು, ಯಾವ ಒಂದು ಜೀವ ವೈವಿಧ್ಯದ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು, ಯಾವ ರಾಜ್ಯಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ ಇಲ್ಲಿ ಕರಡಿ ಕೂಡ ವಾಸಿಸತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಹಿಮ ಕರಡಿ ಸರ್, ಹಿಮ ಕರಡಿ ಸ್ಪೆಸಿಫಿಕ್ ಆಗಿ ಹಿಮ ಕರಡಿ ಅಲ್ಲಿ ಅತಿ ಹೆಚ್ಚು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ. ಮತ್ತೆ ನೆಕ್ಸ್ಟ್ ಇನ್ನೊಂದು ಕೊನೆಯ ಒಂದು ಬಯೋಸ್ಫಿಯರ್ ರಿಸರ್ವ್ ಗೆ ಬಂದಿರತಕ್ಕಂಥದ್ದು ಶೇಷಾಚಲಂ ನಲ್ಲಿ ಸಾಕಷ್ಟು ದೇವಾಲಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಾಲಯಗಳಿಗೆ ಹೆಸರುವಾಗಿರ್ತಕ್ಕಂಥ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. correct. ಹಾಗೆ ಇಲ್ಲಿ ಕೇರಳ ಕೂಡ ಕೇರಳ ಇಲ್ಲಿ ಕೂಡ ಹೌದು. ಇಂಪಾರ್ಟೆಂಟ್ ಅಯ್ಯಪ್ಪ ಸ್ವಾಮಿ ಹಾ. ಕೇರಳ ಇರ್ತಕ್ಕಂಥದ್ದು, ತಿರುಮಲ ತಿರುಪತಿ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ನೋಡಿ ಇದು ಕೂಡ ಶೇಷಾಚಲಂ ಇರ್ತಕ್ಕಂಥದ್ದು ಕೂಡ ಆಂಧ್ರ ಆಂಧ್ರ ಪ್ರದೇಶದಲ್ಲಿ. ಮತ್ತೆ ಹುಲಿಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಶೇಷಾಚಲಂ ಬಯೋಸ್ಫಿಯರ್ ಟೈಗರ್ ರಿಸರ್ವೇಶನ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಚೀತಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು, ಜಿಂಕೆಗಳಿಗೆ, ಆನೆಗಳಿಗೆ ಹೆಸರುವಾಸಿ. ನೋಡಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಇರ್ತಕ್ಕಂಥದ್ದು. ಅವ್ರಿಗೆ ಒಂದು ವರ್ಕ್ ಕೊಡೋಣ ಸರ್ ನಾವು. ಏನು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸ್ತಕ್ಕಂಥದ್ದು. ನೋಡಿ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಶೇಷಾಚಲಂ. 2010ರಲ್ಲಿ ಇದು ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಒಂದು ಭಾರತದ 18 ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಒಂದೊಂದಾಗಿ ನೋಡ್ತಾ ಬಂದ್ವಿ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಎಲ್ಲ ಒಂದು PDF ರೂಪದಲ್ಲಿ ನಾವು ವಾಟ್ಸ್ಆಪ್ ಗ್ರೂಪ್ಗೆ ಕೊಟ್ಟಿರ್ತೇವೆ. ಆ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಮತ್ತೊಮ್ಮೆ ನೀವು ಇಲ್ಲಿ ಓದ್ಕೋಬೇಕು. ಮತ್ತೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ಏನಾದ್ರೂ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ ಕೊನೆಯದಾಗಿ ಏನಾದ್ರು ತಿಳಿಸ್ಬೇಕಂತ ತಿಳಿಸ್ಕೊಡಿ ಸರ್. ಏನು ಇಲ್ಲ, ಏನಪ್ಪಾ ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಲೇಬೇಕು. ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಒಂದ್ ದಿನ ಓದೋದು ಮತ್ತೆ 2 ದಿನ ಬಿಡೋದು ಅದು ಯಾವ್ದು ವರ್ಕ್ ಆಗಲ್ಲ. ಸುಮ್ನೆ ಓದ್ತಾ ಇರಬೇಕು, ಅದೇ ಮ್ಯಾಟರ್ ಆಗೋದು. ಸತತ ಒಂದು ಪ್ರಯತ್ನವೇ ಸಕ್ಸಸ್ಗೆ ಇಲ್ಲಿ ಕಾರಣವಾಗಿರ್ತಕ್ಕಂಥದ್ದು ಅಂತ ನಮ್ಮ ಸರ್ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೊಟ್ರೆ ಸರ್ ನಿಮ್ಮೊಂದಿಗೆ ಬರ್ತಕ್ಕಂಥದ್ದು ವಿಶೇಷವಾಗಿ ಗೆಸ್ಟ್ ಅನ್ನ ಕರೆಸ್ತೀವಿ. ಮತ್ತೊಂದು ಸಾಕಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಚರ್ಚೆಯನ್ನ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.